ಮಗನನ್ನ ರಕ್ಷಣೆ ಮಾಡೋದಕ್ಕೆ ಪ್ಲಾನ್ ಶುರು ಮಾಡಿಕೊಂಡ್ರ ಎಚ್ ಡಿ ರೇವಣ್ಣ. ಜಾಮೀನು ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವರು ಫುಲ್ ಅಲರ್ಟ್ ಆಗಿದ್ದಾರೆ. ಏನೇ ಮಾಡಿರ್ಲಿ ಮಗನೇ ತಾನೇ. ಅಪ್ಪನ ಕರ್ತವ್ಯ ಇದ್ದೇ ಇರುತ್ತಲ್ವಾ, ತಂದೆ ಕರ್ತವ್ಯ ಇದ್ದೇ ಇರುತ್ತಲ್ವಾ. ಜಾಮೀನು ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವ ರೇವಣ್ಣ ಫುಲ್ ಅಲರ್ಟ್ ಆಗಿದ್ದಾರೆ. ಹಾಸನಕ್ಕೂ ಹೋಗದೆ ನಿನ್ನೆ ಇಡೀ ದಿನ ಬೆಂಗಳೂರಲ್ಲೇ ಸುತ್ತಾಡ್ತಾ ಇದ್ರು. ವಕೀಲರನ್ನ ಸಂಪರ್ಕ ಮಾಡಿದ್ರು, ಈ ಪ್ರಕರಣದ ಬಗ್ಗೆ ಮಾತನಾಡಿದ್ರು, ಚರ್ಚೆ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಹಿರಿಯ ವಕೀಲ CV ನಾಗೇಶ್ ಮುಂದೆ ಸ್ವಾಮಿ ನನಗೆ ದಾರಿ ತೋರಿಸಿ ಅಂತ ಕೇಳ್ಕೊಂಡಿದ್ದಾರೆ. ನಿಮ್ಮ ಮಗ ಬೆಂಗಳೂರಿಗೆ ಫಸ್ಟ್ ಬರಲಿ, ಕೋರ್ಟ್ ಮುಂದೆ ಹಾಜರಾಗ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದಾರಂತೆ CV ನಾಗೇಶ್. ಗೀಮೀನು ಆಮೇಲೆ ಫಸ್ಟ್ ಬರಲಿ, ಬೆಂಗಳೂರಿಗೆ ಕೋರ್ಟ್ ಮುಂದೆ ಬರಲಿ ಅಂತ ಹೇಳಿದಾರಂತೆ. ಬೆಂಗಳೂರಿಗೆ ಬರುವ ಮೊದಲೇ ಬೇಲ್ ಕೊಡಿಸಿ ಅಂತ ರೇವಣ್ಣ ಪಟ್ಟು ಹಿಡಿದ್ರಂತೆ. ಅದಕ್ಕಷ್ಟ ರೀ, ಹಂಗೆಲ್ಲ ಆಗಲ್ಲ, ನೋಡೋಣ ಅಂತ ಹೇಳಿದಾರಂತೆ CV ನಾಗೇಶ್ ಅವರು. ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಕೊಡಿಸಿದಂಥ ವಕೀಲ CV ನಾಗೇಶ್ ಅವರ ಬಳಿಯೇ ಹೋಗಿದ್ದಾರೆ. ನಮಗೂ ಕೊಡಿಸಿ ಜಾಮೀನು, ನನಗೆ ಹೆಂಗೂ ಕೊಡಿಸಿದ್ರಿ, ಮಗನಿಗೂ ಕೊಡಿಸಿ ಅಂತ ಕೇಳ್ತಾ ಇದ್ದಾರಂತೆ. ಅದರಲ್ಲೂ ಬೆಂಗಳೂರಿಗೆ ಬರೋ ಮೊದಲೇ ಅವರಿಗೆ ಜಾಮೀನು ಕೊಡಿಸಿ ಅಂತ ಕೇಳ್ತಾ ಇದ್ದಾರಂತೆ. CV ನಾಗೇಶ್ ಅವರು ಮಾತ್ರ ಆಗಲ್ಲ ರೀ, ಅದೆಲ್ಲ ಬಹಳ ಕಷ್ಟ ಇದೆ, ನೀವು ಫಸ್ಟ್ ಅವ್ರನ್ನ ಬರಕ್ಕೆ ಕೇಳಿ, ಬೆಂಗಳೂರು ಬರಲಿ, ಫಸ್ಟ್ ಕೋರ್ಟ್ ಮುಂದೆ ಹಾಜರಾಗಲಿ, ಆಮೇಲೆ ನೋಡೋಣ ಅಂತ ಹೇಳಿದಾರಂತೆ. ಮಗನನ್ನ ರಕ್ಷಣೆ ಮಾಡೋದಕ್ಕೆ ಪ್ಲಾನ್ ಶುರು ಮಾಡಿಕೊಂಡ್ರ ಎಚ್ ಡಿ ರೇವಣ್ಣ. ಜಾಮೀನು ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವರು ಫುಲ್ ಅಲರ್ಟ್ ಆಗಿದ್ದಾರೆ. ಏನೇ ಮಾಡಿರ್ಲಿ ಮಗನೇ ತಾನೇ. ಅಪ್ಪನ ಕರ್ತವ್ಯ ಇದ್ದೇ ಇರುತ್ತಲ್ವಾ, ತಂದೆ ಕರ್ತವ್ಯ ಇದ್ದೇ ಇರುತ್ತಲ್ವಾ. ಜಾಮೀನು ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವ ರೇವಣ್ಣ ಫುಲ್ ಅಲರ್ಟ್ ಆಗಿದ್ದಾರೆ. ಹಾಸನಕ್ಕೂ ಹೋಗದೆ ನಿನ್ನೆ ಇಡೀ ದಿನ ಬೆಂಗಳೂರಲ್ಲೇ ಸುತ್ತಾಡ್ತಾ ಇದ್ರು. ವಕೀಲರನ್ನ ಸಂಪರ್ಕ ಮಾಡಿದ್ರು, ಈ ಪ್ರಕರಣದ ಬಗ್ಗೆ ಮಾತನಾಡಿದ್ರು, ಚರ್ಚೆ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಹಿರಿಯ ವಕೀಲ CV ನಾಗೇಶ್ ಮುಂದೆ ಸ್ವಾಮಿ ನನಗೆ ದಾರಿ ತೋರಿಸಿ ಅಂತ ಕೇಳ್ಕೊಂಡಿದ್ದಾರೆ. ನಿಮ್ಮ ಮಗ ಬೆಂಗಳೂರಿಗೆ ಫಸ್ಟ್ ಬರಲಿ, ಕೋರ್ಟ್ ಮುಂದೆ ಹಾಜರಾಗ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದಾರಂತೆ CV ನಾಗೇಶ್. ಗೀಮೀನು ಆಮೇಲೆ ಫಸ್ಟ್ ಬರಲಿ, ಬೆಂಗಳೂರಿಗೆ ಕೋರ್ಟ್ ಮುಂದೆ ಬರಲಿ ಅಂತ ಹೇಳಿದಾರಂತೆ. ಬೆಂಗಳೂರಿಗೆ ಬರುವ ಮೊದಲೇ ಬೇಲ್ ಕೊಡಿಸಿ ಅಂತ ರೇವಣ್ಣ ಪಟ್ಟು ಹಿಡಿದ್ರಂತೆ. ಅದಕ್ಕಷ್ಟ ರೀ, ಹಂಗೆಲ್ಲ ಆಗಲ್ಲ, ನೋಡೋಣ ಅಂತ ಹೇಳಿದಾರಂತೆ CV ನಾಗೇಶ್ ಅವರು. ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಕೊಡಿಸಿದಂಥ ವಕೀಲ CV ನಾಗೇಶ್ ಅವರ ಬಳಿಯೇ ಹೋಗಿದ್ದಾರೆ. ನಮಗೂ ಕೊಡಿಸಿ ಜಾಮೀನು, ನನಗೆ ಹೆಂಗೂ ಕೊಡಿಸಿದ್ರಿ, ಮಗನಿಗೂ ಕೊಡಿಸಿ ಅಂತ ಕೇಳ್ತಾ ಇದ್ದಾರಂತೆ. ಅದರಲ್ಲೂ ಬೆಂಗಳೂರಿಗೆ ಬರೋ ಮೊದಲೇ ಅವರಿಗೆ ಜಾಮೀನು ಕೊಡಿಸಿ ಅಂತ ಕೇಳ್ತಾ ಇದ್ದಾರಂತೆ. CV ನಾಗೇಶ್ ಅವರು ಮಾತ್ರ ಆಗಲ್ಲ ರೀ, ಅದೆಲ್ಲ ಬಹಳ ಕಷ್ಟ ಇದೆ, ನೀವು ಫಸ್ಟ್ ಅವ್ರನ್ನ ಬರಕ್ಕೆ ಕೇಳಿ, ಬೆಂಗಳೂರು ಬರಲಿ, ಫಸ್ಟ್ ಕೋರ್ಟ್ ಮುಂದೆ ಹಾಜರಾಗಲಿ, ಆಮೇಲೆ ನೋಡೋಣ ಅಂತ ಹೇಳಿದಾರಂತೆ. ಮಗನನ್ನ ರಕ್ಷಣೆ ಮಾಡೋದಕ್ಕೆ ಪ್ಲಾನ್ ಶುರು ಮಾಡಿಕೊಂಡ್ರ ಎಚ್ ಡಿ ರೇವಣ್ಣ. ಜಾಮೀನು ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವರು ಫುಲ್ ಅಲರ್ಟ್ ಆಗಿದ್ದಾರೆ. ಏನೇ ಮಾಡಿರ್ಲಿ ಮಗನೇ ತಾನೇ. ಅಪ್ಪನ ಕರ್ತವ್ಯ ಇದ್ದೇ ಇರುತ್ತಲ್ವಾ, ತಂದೆ ಕರ್ತವ್ಯ ಇದ್ದೇ ಇರುತ್ತಲ್ವಾ. ಜಾಮೀನು ಸಿಕ್ಕ ಬೆನ್ನಲ್ಲೇ ಮಾಜಿ ಸಚಿವ ರೇವಣ್ಣ ಫುಲ್ ಅಲರ್ಟ್ ಆಗಿದ್ದಾರೆ. ಹಾಸನಕ್ಕೂ ಹೋಗದೆ ನಿನ್ನೆ ಇಡೀ ದಿನ ಬೆಂಗಳೂರಲ್ಲೇ ಸುತ್ತಾಡ್ತಾ ಇದ್ರು. ವಕೀಲರನ್ನ ಸಂಪರ್ಕ ಮಾಡಿದ್ರು, ಈ ಪ್ರಕರಣದ ಬಗ್ಗೆ ಮಾತನಾಡಿದ್ರು, ಚರ್ಚೆ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಹಿರಿಯ ವಕೀಲ CV ನಾಗೇಶ್ ಮುಂದೆ ಸ್ವಾಮಿ ನನಗೆ ದಾರಿ ತೋರಿಸಿ ಅಂತ ಕೇಳ್ಕೊಂಡಿದ್ದಾರೆ. ನಿಮ್ಮ ಮಗ ಬೆಂಗಳೂರಿಗೆ ಫಸ್ಟ್ ಬರಲಿ, ಕೋರ್ಟ್ ಮುಂದೆ ಹಾಜರಾಗ್ಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದಾರಂತೆ CV ನಾಗೇಶ್. ಗೀಮೀನು ಆಮೇಲೆ ಫಸ್ಟ್ ಬರಲಿ, ಬೆಂಗಳೂರಿಗೆ ಕೋರ್ಟ್ ಮುಂದೆ ಬರಲಿ ಅಂತ ಹೇಳಿದಾರಂತೆ. ಬೆಂಗಳೂರಿಗೆ ಬರುವ ಮೊದಲೇ ಬೇಲ್ ಕೊಡಿಸಿ ಅಂತ ರೇವಣ್ಣ ಪಟ್ಟು ಹಿಡಿದ್ರಂತೆ. ಅದಕ್ಕಷ್ಟ ರೀ, ಹಂಗೆಲ್ಲ ಆಗಲ್ಲ, ನೋಡೋಣ ಅಂತ ಹೇಳಿದಾರಂತೆ CV ನಾಗೇಶ್ ಅವರು. ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಕೊಡಿಸಿದಂಥ ವಕೀಲ CV ನಾಗೇಶ್ ಅವರ ಬಳಿಯೇ ಹೋಗಿದ್ದಾರೆ. ನಮಗೂ ಕೊಡಿಸಿ ಜಾಮೀನು, ನನಗೆ ಹೆಂಗೂ ಕೊಡಿಸಿದ್ರಿ, ಮಗನಿಗೂ ಕೊಡಿಸಿ ಅಂತ ಕೇಳ್ತಾ ಇದ್ದಾರಂತೆ. ಅದರಲ್ಲೂ ಬೆಂಗಳೂರಿಗೆ ಬರೋ ಮೊದಲೇ ಅವರಿಗೆ ಜಾಮೀನು ಕೊಡಿಸಿ ಅಂತ ಕೇಳ್ತಾ ಇದ್ದಾರಂತೆ. CV ನಾಗೇಶ್ ಅವರು ಮಾತ್ರ ಆಗಲ್ಲ ರೀ, ಅದೆಲ್ಲ ಬಹಳ ಕಷ್ಟ ಇದೆ, ನೀವು ಫಸ್ಟ್ ಅವ್ರನ್ನ ಬರಕ್ಕೆ ಕೇಳಿ, ಬೆಂಗಳೂರು ಬರಲಿ, ಫಸ್ಟ್ ಕೋರ್ಟ್ ಮುಂದೆ ಹಾಜರಾಗ್ಲಿ, ಆಮೇಲೆ ನೋಡೋಣ ಅಂತ ಹೇಳಿದಾರಂತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.